ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಡೆಡಿಕೇಟೆಡ್ ಟು ಆಲ್ ಫುಡ್ ಲವರ್ಸ್. ಇವತ್ತು ನಾನು ಒಂದು ಸ್ಪೆಷಲ್ ಫುಡ್ ಜಾಯಿಂಟ್ಗೆ ಬಂದಿದ್ದೀನಿ. ಇದೇ ನೋಡಿ ವೈಟಿ ಡಾಬಾ. ಈ ಡಾಬಾ ಇರೋದು ಅರಸಿನಕುಂಟೆ, ನೆಲಮಂಗಲ ಹತ್ರ. ಅಡ್ರೆಸ್ ಹುಡ್ಕೋದು ಏನು ಕಷ್ಟ ಆಗಲ್ಲ, ಯಾಕೆ ಅಂದರೆ ತುಮಕೂರು ಹೈವೇಲಿ ಹೋಗ್ತಾನೆ ಕಾಣುತ್ತೆ ಈ ಡಾಬಾ. ಈ ಸ್ಟ್ರೆಚಲ್ಲಿ ತುಂಬ ಡಾಬಾ ಇದ್ದಾವೆ ಪಕ್ಕನೇ. ಬಟ್ ನನ್ನ ಫ್ರೆಂಡು ತುಂಬ ಸಜೆಸ್ಟ್ ಮಾಡಿದ್ರು ಅಂತ ನಾನು ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ಇದು ಡಾಬಾ ಅಷ್ಟೇ ಅಲ್ಲ, ಇದು ಫ್ಯಾಮಿಲಿ ರೆಸ್ಟೋರೆಂಟ್ ಕೂಡ. ಸೊ ತುಂಬ ಫ್ಯಾಮಿಲೀಸ್ ವಿಸಿಟ್ ಮಾಡ್ತಾರೆ. ಇಲ್ಲಿ ನೋಡ್ತಿದ್ದೀರಲ್ಲ, ಸ್ಮಾಲ್ ಹಟ್ ಥರ ಸೀಟಿಂಗ್ ಅರೇಂಜ್ಮೆಂಟ್ ಇದೆ. ತುಂಬ ಜನನ ಅಕಾಮಡೇಟ್ ಮಾಡ್ಬೋದು. ವೀಕೆಂಡ್ಸ್ ಅಂತೂ ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ವೆಯ್ಟ್ ಕೂಡ ಮಾಡಬೇಕಾಗುತ್ತೆ ಸೀಟ್ ಸಿಗೋಕೆ. ಇಲ್ಲಿನ ಫುಡ್ಗೆ ಎಷ್ಟು ಡಿಮ್ಯಾಂಡ್ ಅಂತ ಇಲ್ಲಿ ಬರೋ ಕ್ರೌಡ್ ನೋಡಿದ್ರೇ ಗೊತ್ತಾಗುತ್ತೆ. ಫೈನಲಿ ನನಗೆ ನಾನು ಕೇಳಿರೋ ಪ್ಲೇಸ್ನಲ್ಲೇ ಸೀಟ್ ಸಿಕ್ತು. ನಾನು ಹೋಗಿದ್ದು ಲಂಚ್ ಅವರ್ ಮುಗಿದ್ಮೇಲೆ, ಸೊ ಅದಕ್ಕೆ ಬೇಗನೆ ಸೀಟ್ ಸಿಕ್ತು. ಇವಾಗ ಇಲ್ಲಿನ ಫುಡ್ ಟೇಸ್ಟ್ ಮಾಡೋ ಟೈಮ್. ನನಗೆ ಮಟನ್ ಇಷ್ಟ, ಸೊ ಇಲ್ಲಿನ ಮೋಸ್ಟ್ ಫೇವರೆಟ್ ಡಿಶ್ ಅಂದರೆ ಅದು ಮಟನ್ ಉರ್ಬಾಡ್. ಅದನ್ನು ಟೇಸ್ಟ್ ಮಾಡೋಕ್ಕೆ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಫುಡ್ ಸರ್ವ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಬಿಸಿ ಬಿಸಿ ರಸಮ್ ತಂದು ಕೊಡ್ತಾರೆ. ನಾನಂತೂ ಫಿದಾ ಆಗೋದೆ. ಇಲ್ಲಿ ಕೊಡೋ ರಸಮ್ಗೆ ನಿಜವಾಗ್ಲೂ ಸೂಪರಾಗಿತ್ತು. ಫೈನಲಿ ಮಟನ್ ಉರ್ಬಾಡ್ ಬಂತು. ಮಟನ್ ಉರ್ಬಾಡ್ನ ಸಿಜ್ಲರ್ ಜೊತೆ ಕೊಡ್ತಾರೆ. ಆ ಸ್ಮೋಕಿ ಎಫೆಕ್ಟ್ನಲ್ಲಿ ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಿತ್ತು. ಫೈನಲಿ ಟೇಸ್ಟ್ ಮಾಡಿದೆ. ನಾನು ಟೇಸ್ಟ್ ಮಾಡಿರೋ ಮಟನ್ ಡಿಶಸ್ನಲ್ಲಿ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು. ನಿಜ ಸಖತ್ತಾಗಿತ್ತು. ಸ್ಟಾರ್ಟರ್ಸ್ನಲ್ಲಿ ನಾನು ಮಟನ್ ಉರ್ಬಾಡ್, ಚಿಕನ್ ಗೀ ರೋಸ್ಟ್, ಹಾಗೆಯೇ ಚಿಕನ್ ಲಾಲಿಪಾಪ್ ಆರ್ಡ್ರ್ ಮಾಡಿದೆ. ಸೊ ಈಗ ಗೀ ರೋಸ್ಟ್ ಆ್ಯಂಡ್ ಲಾಲಿಪಾಪ್ ಕೂಡ ಬಂತು. ಇದು ಕೂಡ ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಮಟನ್ ಉರ್ಬಾಡ್ ಜೊತೆಗೆ ಚಿಕನ್ ಗೀ ರೋಸ್ಟ್ ಆ್ಯಂಡ್ ಲಾಲಿಪಾಪ್ ಕೂಡ ಮಸ್ತಾಗಿತ್ತು. ಉರ್ಬಾಡ್ ತುಂಬ ಇಷ್ಟ ಆಗಿರೋದ್ರಿಂದ ಮತ್ತೆ ಇನ್ನೊಂದು ಪ್ಲೇಟ್ ಆರ್ಡ್ರ್ ಮಾಡಿದೆ. ಸ್ಟಾರ್ಟರ್ಸ್ ಫಿನಿಷ್ ಮಾಡೋ ಅಷ್ಟರಲ್ಲೇ ಹೊಟ್ಟೆ ಫುಲ್ ಆಗಿತ್ತು. ನೆಕ್ಸ್ಟ್ ಮೈನ್ ಕೋರ್ಸ್ನಲ್ಲಿ ಎಗ್ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದೆ. ಇನ್ನು ಲೈಮ್ ಸೋಡಾ ಕೂಡ ಕುಡಿಬೇಕು ಅನ್ನಿಸ್ತಿತ್ತು ಇದ್ರ ಜೊತೆಗೆ, ಸೊ ಅದನ್ನು ಕೂಡ ಆರ್ಡ್ರ್ ಮಾಡಿದೆ. ನಿಜ ಹೇಳ, ಎಗ್ ರೈಸ್ ತಿಂದಾದಮೇಲೆ ನನ್ನ ಎಕ್ಸ್ಪೆಕ್ಟೇಷನ್ಸ್ ಮೀರಿ ತುಂಬ ಚೆನ್ನಾಗಿತ್ತು. ಕೊನೆಗೆ ನಾನು ಸ್ವೀಟ್ ಬೀಡ ಹೇಳಿದೆ, ಅದು ಕೂಡ ಸೋ ಗುಡ್. ತುಂಬ ಸಲ ಓಡಾಡಿದ್ರು ಈ ಒಂದು ಹಿಡನ್ ಜಮ್ ಬಗ್ಗೆ ಗೊತ್ತೇ ಇರಲಿಲ್ಲ. ಸಜೆಸ್ಟ್ ಮಾಡಿರೋ ನನ್ನ ಫ್ರೆಂಡ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ನೀವು ಮೇ ಬಿ ಥಿಂಕ್ ಮಾಡ್ತಾ ಇರ್ಬೋದು ಪಾರ್ಕಿಂಗ್ ಹೇಗೆ ಅಂತ. ನಿಜವಾಗ್ಲೂ ಹೇಳಬೇಕಂದ್ರೆ ಇಲ್ಲಿ ಪಾರ್ಕಿಂಗ್ಗೆ ಯಾವುದೇ ಸಮಸ್ಯೆ ಇಲ್ಲ. ತೋರಿಸ್ತೀನಿ ನೋಡಿ. ಒಳಗಡೆ 2 ವೀಲರ್ಸ್ ಪಾರ್ಕಿಂಗ್ ಇದೆ, ಔಟ್ಸೈಡ್ ಕಾರ್ ಪಾರ್ಕಿಂಗ್ ಇದೆ. ವೆಹಿಕಲ್ಸ್ ಜಾಸ್ತಿ ಆದರೆ ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ಇದೆ, ಅಲ್ಲಿ ಪಾರ್ಕಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಮಿಸ್ ಮಾಡದೆ ಈ ವಿಡಿಯೋಗೆ ಲೈಕ್ ಮಾಡಿ, ಸಾಧ್ಯ ಆದಷ್ಟು ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.